ಇಷ್ಟ ಆಗಿದೆ ಬಿಲ್. ಯಾಕೋ ಲೈಟ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸ್ತಾ ಇದೆ. ಮುಖದ ಮೇಲೆ ವೈಟ್ ಹೊಡಿತಾ ಇದೆ. ಮನೇಲಿ ಬಾತ್ರೂಮ್ ಸಿಗಬೇಕು ಅಂತ ಇದು ಬಾಕ್ಸ್, ಸ್ನ್ಯಾಕ್ಸ್ ಬಾಕ್ಸ್. ಸೊ ಫ್ರೆಂಡ್ಸ್, ನಾನು ಈ ವ್ಲಾಗ್ನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಿದ್ದೀನಿ. ನೆನ್ನೆ ತುಂಬ ಸುಸ್ತಾಗ್ಬಿಟ್ಟಿತ್ತು, ತುಂಬ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದೆ. ಅದಕ್ಕೋಸ್ಕರ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಆ್ಯಂಡ್ ಎಲ್ಲ ನಾನು ಬೇಗ ಅರೇಂಜ್ ಮಾಡಬೇಕು. ಸೊ ಎಲ್ಲ ನಾನು ತೋರಿಸ್ಬಿಡ್ತೀನಿ ಎಷ್ಟೆಷ್ಟೆಲ್ಲ ತಗೊಂಡೆ ಅಂತ. ಆ್ಯಂಡ್ ಬಿಲ್ ನೋಡಿ, ಇಷ್ಟ ಆಗಿದೆ ಬಿಲ್. ಒಂದು ಅರ್ಧ ಮಾರಷ್ಟಿದೆ. ಸೊ ಯಾವ್ದ್ಯಾವ್ದು ತಗೊಂಡ್ರಿ ಅಂತ ಹೇಳ್ತೀನಿ. ಐಕಿಯಾ ಆ್ಯಂಡ್ ಹೋಮ್ ಸೆಂಟರ್ ಎರಡು ಸೇರಿಸಿ ನಾನು ನಿಮಗೆ ಇವತ್ತು ತೋರಿಸ್ತೀನಿ ಏನೇನು ತಗೊಂಡ್ವಿ ಅಂತ. ಬಿಕಾಸ್ ನಾವು ಎರಡಕ್ಕೂ ಹೋಗಿದ್ವಿ. ಸೊ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ಈ ವಾಸ್ ತಗೊಂಡೆ. ಈ ವಾಸ್ ನಮ್ಮ ಸೋಫಾ ಕಲರ್ ಇದೆಯಲ್ಲ, ನಮ್ಮ ಸೋಫಾ ಆ್ಯಕ್ಚುಲಿ ಯೆಲ್ಲೋ ಕಲರ್. ತೋರಿಸ್ತೀನಿ, ಇಲ್ಲಿ ನೋಡಿ. ಯೆಲ್ಲೋ ಕಲರ್ಗೆ ಇದೊಂಥರ ಮ್ಯಾಚಿಂಗ್ ಆಗುತ್ತೆ ಅಂತ ತಗೊಂಡೆ. ಆ್ಯಂಡ್ ನಮ್ಮ ಮನೆ ಥೀಮ್ಗೂ ಮ್ಯಾಚ್ ಆಗುತ್ತೆ ಅಂತ ತಗೊಂಡೆ. ಸೊ ತುಂಬ ಕ್ಯೂಟ್ ಆಗಿದೆ ಅಲ್ವಾ. ಸೊ ಇದಕ್ಕೆ ಎಷ್ಟು ಪ್ರೈಸ್ ಅಂದರೆ, ನಂದು ಐಕಿಯಾದೊಂದು ಇಷ್ಟ ಆಗಲ್ಲ, ಎಲ್ಲ ಸ್ವೀಡಿಷ್ ಲ್ಯಾಂಗ್ವೇಜಲ್ಲೇ ಇರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಅವ್ರ ಲ್ಯಾಂಗ್ವೇಜೇ ಅದು, ಅವ್ರ ನ್ಯಾಷನಲ್ ಲ್ಯಾಂಗ್ವೇಜ್. ಬಟ್ ರೇಟ್ ಕೂಡ ಇದ್ರ ಮೇಲೆ ಸರಿಯಾಗಿ ಕೊಟ್ಟಿರೋದಿಲ್ಲ. ಎಷ್ಟು ರೇಟು ನಾನು ನೋಡಿ ಹಾಕ್ತೀನಿ ಫ್ರೆಂಡ್ಸ್. ಇದ್ರ ಮೇಲೆ ರೇಟ್ ಇಲ್ಲ, ನಾನು ಇದು ಲಿಸ್ಟ್ ಇದೆಯಲ್ಲ ಅದ್ರಲ್ಲಿ ಒಂದೊಂದೇ ನೋಡಿ ಚೆಕ್ ಮಾಡಿ ಇಲ್ಲಿ ಸೈಡಿಗೆ ಹಾಕ್ತೀನಿ ನಿಮಗೆ ರೇಟ್ ಎಷ್ಟು ಅಂತ. ಕ್ಯೂಟ್ ಆಗಿದೆ ಅಲ್ವಾ. ಆ್ಯಂಡ್ ಇದಕ್ಕೆ ನಾನು ಇದನ್ನು ತಗೊಂಡೆ, ಫ್ಲವರ್ಸ್ ಎರಡೇ ತಗೊಂಡೆ. ಇದು ಒಂದೊಂದು ಫ್ಲವರ್ ಮೇ ಬಿ 500 ರೂಪೀಸ್ ಅಂತ ಅನ್ಕೋತೀನಿ, 499. ಇದ್ರ ಮೇಲೂ ಕೂಡ ರೇಟ್ ಹಾಕಿಲ್ಲ ಅವರು. ಇದ್ರ ಮೇಲೆ ಸಪ್ರೇಟಾಗಿ ರೇಟ್ ಹಾಕಿರೋದಿಲ್ಲ, ಅವ್ರದ್ದೊಂದು ಕೌಂಟರ್ ಇರುತ್ತಲ್ಲ ಅದ್ರ ಮೇಲೆ ರೇಟ್ ಹಾಕಿರ್ತಾರೆ. ಬಟ್ ನನಗೆ ಗೊತ್ತಿಲ್ಲ ಇದು. ಬಟ್ ಇದನ್ನು ತಗೊಂಡಿದ್ದೀನಿ. ಇದನ್ನ ಹೇಗೆ ಅಂದರೆ, ಇದಕ್ಕಿದೆಯಲ್ಲ, ಸೊ ಇಡೋದು. ಬಟ್ ಇದು ಜಾಸ್ತಿ ಆಗುತ್ತೆ ಅಂತ ಫೋಲ್ಡ್ ಮಾಡ್ತೀನಿ. ಫೋಲ್ಡ್ ಮಾಡಿ ಇನ್ನು ಸ್ವಲ್ಪ ಫೋಲ್ಡ್ ಮಾಡ್ತೀನಿ. ಫೋಲ್ಡ್ ಮಾಡಿ ಹೀಗೆ ಒಂದಿಡ್ತೀನಿ. ಆ್ಯಂಡ್ ಇದನ್ನು ಕೂಡ ಜಾಸ್ತಿನೇ ಹೀಗೆ ಫೋಲ್ಡ್ ಮಾಡ್ತೀನಿ. ಫೋಲ್ಡ್ ಮಾಡಿ ಇದನ್ನು ಹೀಗಿಡ್ತೀನಿ. ಸೊ ಈ ರೀತಿ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಆ್ಯಂಡ್ ಎರಡು ಸಾಕು. ಇಲ್ಲಿ ನೋಡಿ. ಸೊ ಚೆನ್ನಾಗಿದೆಯಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಓಕೆ, ಇದನ್ನು ಎಲ್ಲಾದರೂ ಇಡ್ತೀನಿ, ನೋಡ್ಬೇಕು ಎಲ್ಲೆಲ್ಲಿ ಇಡಬೇಕು ಅಂತ. ಇದೊಂದು ಯಾವ್ದಾವ್ದು ಇದೆಯಲ್ಲ ಕೆಳಗೆ ಇಟ್ಬಿಡ್ತೀನಿ. ನಾನು ಟೇಬಲ್ ಮೇಲೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಜಾಗ ಸಾಕಾಗಲ್ಲ. ಆ್ಯಂಡ್ ನೆಕ್ಸ್ಟ್ ನಾನು ತಗೊಂಡಿದ್ದು ಇದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್. ಬಟ್ ಚೆನ್ನಾಗಿತ್ತು ಅಂತ ತಗೊಂಡೆ. ಇದ್ರ ಮೇಲೆ ರೇಟ್ ಹಾಕಿಲ್ಲ. ಎಷ್ಟು ತಗೊಂಡೆ ಗೊತ್ತಿಲ್ಲ, ಬಟ್ ನಾನು ಹೇಳ್ತೀನಿ ನಿಮಗೆ. ಸೊ ಇದನ್ನು ಇಡೋದಕ್ಕೆ ನಾನು ಇದನ್ನು ತಗೊಂಡೆ. ಅಲ್ಲಿ ಪಕ್ಕದಲ್ಲೇ ಇತ್ತು. ಇದು ಮೆಟಲ್ದು, ತುಂಬ ಚೆನ್ನಾಗಿದೆ. ಅದಿದೆಯಲ್ಲ, ಅದು ಸೆರಾಮಿಕ್ದು. ಸೊ ಇದನ್ನು ಈ ರೀತಿ ಇಡೋದಕ್ಕೆ, ಆಮೇಲೆ ರೇಟಾಗೆಲ್ಲ ಕಟ್ ಮಾಡ್ತೀನಿ ನಾನು. ಸೊ ಈ ರೀತಿ ಇಟ್ಬಿಟ್ಟು ಇಡೋದಕ್ಕೆ ತಗೊಂಡೆ. ಸೊ ಇದೊಂದು. ಆ್ಯಂಡ್ ನೆಕ್ಸ್ಟ್ ನನಗೆ ಐಕಿಯಾದು ಕ್ವಾಲಿಟಿ ತುಂಬ ಇಷ್ಟ ಆಗುತ್ತೆ, ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ನೋಡಿ, ಇದು ಫುಲ್ ದೊಡ್ಡ ಬೌಲ್ ಥರ ಇದೆ, ಕಾಫಿ ಮಗ್. ನಾವು ಇದನ್ನ ಸೂಪ್ ಹಾಕೊಂಡು ಕುಡಿಬೋದು, ಇಲ್ಲಾಂದ್ರೆ ಕಾಫಿ ಹಾಕೊಂಡು ಕುಡಿಬೋದು. ಸೊ ಇದನ್ನ ಎರಡು ತಗೊಂಡೆ. ಇದೊಂದು 345 ಅಂದ್ಕೋತೀನಿ. ತಗೊಂಡಿದ್ದೆ ಲಾಸ್ಟ್ ನಾವು, ಅದಕ್ಕೆ ನೆನಪಿದೆ. 345 ಅಂದ್ಕೋತೀನಿ. ಇದನ್ನು ತಗೊಂಡೆ. ಆ್ಯಂಡ್ ನಮ್ಮ ಮನೇಲಿ ಕಾಫಿ ಮಗ್ಗೆಲ್ಲ ಆಗ್ಲಿ ಹೋಗಿತ್ತಾಗಲಿ ಚಿಕ್ಕದಾಗಿತ್ತು, ಒಂದೊಂದು ಎಲ್ಲ ಹೊಡೆದೋಗಿತ್ತು. ಆ್ಯಂಡ್ ಇದು ಕೂಡ ಕ್ವಾಲಿಟಿ ಸಖತ್ತಾಗಿದೆ. ಇದು ಅರೌಂಡ್ 140 ಇರ್ಬೋದು. ಸೇಮ್ ಪ್ರೈಸಲ್ಲಿ ನಾನು ಬೇರೆ ಸೂಪರ್ ಮಾರ್ಕೆಟಲ್ಲಿ ತಗೊಂಡಿದ್ದೆ. ಜಸ್ಟ್ ಒಂದ್ಸಲ ಹಾಫ್ ಗ್ಲಾಸ್ ಕಾಫಿ ತುಂಬಿಸಿಟ್ಟಿದ್ದೆ, ಹ್ಯಾಂಡ್ಲು ಮುರಿದೋಯ್ತು, ಅಷ್ಟು ಡೆಲಿಕೇಟ್ ಆಗಿತ್ತು. ಬಟ್ ದಿಸ್ ಇಸ್ ವೆರಿ ಗುಡ್, ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ವಾಶ್ರೂಮಿಗೆ ನಮಗೆ ಶೆಲ್ಫ್ಸ್ ಥರ ಬೇಕು. ಐಕಿಯಾದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಇದು ಪ್ರೆಸ್ ಥರ ಬರುತ್ತೆ. ಇದು ಎರಡು ತಗೊಂಡಿದ್ದೀವಿ, ಎರಡು ವಾಶ್ರೂಮಿಗೆ ಬೇಕು ಅಂತ. ಇಲ್ಲಿ ನೋಡಿ, ಇದು ಇದೆಯಲ್ಲ, ಇದು ಓಪನ್ ಮಾಡಬೇಕು. ಫಿಕ್ಸಿಂಗ್ ಥರ ನನಗೆ ಇದು ಬರ್ತಿಲ್ಲ, ನನ್ನ ಹಸ್ಬೆಂಡಿಗೆ ಹೇಳ್ತೀನಿ ನಾನು. ಸೊ ಇದನ್ನು ಫಿಕ್ಸ್ ಮಾಡಿಬಿಟ್ರೆ ಇಲ್ಲಿ ನಾವು ಶಾಂಪೂ ಗೀಂಪು ಅಥವಾ ಏನು ಬೇಕಾದರೂ ನಾವು ಇಟ್ಕೋಬೋದು.
ಒಂದ್ಸಲ ಹೀಗೆ ನೀವು ಫಿಕ್ಸ್ ಮಾಡಿಬಿಟ್ರೆ ಅದು ಫಿಕ್ಸ್ ಆಗೇ ಇರುತ್ತೆ. ನಾನು ಐಕಿಯಾದೊಂದು ತಗೊಂಡಿದ್ದೆ, ಅದು 3 years ಆಗಿದ್ರು ಕೂಡ ಹಾಗೇ ಇದೆ ಫಿಕ್ಸ್ ಆಗಿ. ಅಕಸ್ಮಾತ್ ಕೆಲವು ಸಲ ಜಾರ್ ಬಿದ್ದರೂ ಕೂಡ ಮತ್ತೆ ನಾವು ಫಿಕ್ಸ್ ಮಾಡ್ಬೋದು, ಮತ್ತೆ ಅದು ಅದ್ರ ಪ್ಲೇಸಲ್ಲಿ ನಿಂತ್ಕೊಳ್ಳುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಕ್ವಾಲಿಟಿ. ಆ್ಯಂಡ್ ಇದು ಫೈಬರ್, ಇದು ಕೂಡ ತುಂಬ ಚೆನ್ನಾಗಿದೆ. ಇದೆಲ್ಲ ತಗೊಂಡೆ. ಆ್ಯಂಡ್ ನೆಕ್ಸ್ಟ್ ಸೇಮ್ ಅದೇ ರೀತಿ ನಾನು 3 years ಬ್ಯಾಕ್ ತಗೊಂಡಿದ್ದೆ ಅಂತ ಹೇಳಿದ್ನಲ್ಲ, ಸೊ ಈ ಸ್ಟೈಲಲ್ಲಿ ತಗೊಂಡಿದ್ದೆ ನಾನು. ಇಲ್ಲೊಂದು ಬರುತ್ತೆ ಹೀಗೆ ಇರೋದು. ಸಾಧ್ಯವಾದರೆ ನಾನು ಅದ್ರ ಪಿಕ್ಚರ್ ಹಾಕ್ತೀನಿ, ಒಂದು ಹಳೇದಿದೆ ನನ್ನ ಬಾತ್ರೂಮಲ್ಲಿ, 3 years ಬಿಫೋರ್ ತಗೊಂಡಿದ್ದೆ. ಬಟ್ ಇನ್ನೂ ಅದು ಹಾಗೇ ಇದೆ, ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ನಮ್ಮ ಮನೇಲಿ ಬಾತ್ರೂಮ್ ಸಿಗಬೇಕು ಅಂತ ಇದು 3 set ತಗೊಂಡಿದ್ದೀನಿ. ಇದು ಅರೌಂಡ್ 3, ಓಕೆ ಇದ್ರ ಮೇಲೆ ರೇಟ್ ಇದೆ, 313 rupees ಇದು ಒಂದೊಂದಕ್ಕೆ. ನೆಕ್ಸ್ಟ್ ಇದಾದ್ಮೇಲೆ ಇದನ್ನ ತಗೊಂಡೆ. ಇದು ಕೂಡ ಕ್ಯೂಟ್ ಆಗಿರೋವಂಥದ್ದು ಪಾಟ್ ಥರ. ಇದರಲ್ಲೂ ಕೂಡ ಏನಾದರೂ ಫ್ಲವರ್ ಇಟ್ಟು ಅಥವಾ ಏನಾದರೂ ಒಂದು ಪ್ಲಾಂಟ್ ಇಡ್ಬೋದು. ನಾನು ಡೈನಿಂಗ್ ಟೇಬಲ್ ಆರ್ಡರ್ ಮಾಡಿದ್ದೀವಲ್ಲ, ಸೊ ಅದಕ್ಕೆ ಇದು ಸೂಟ್ ಆಗುತ್ತೆ ಅಂತ ತಗೊಂಡಿದ್ದೀನಿ. ಸೊ ಇದು ಕೂಡ ಎಷ್ಟು ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ, ನಾನು ಹಾಕ್ತೀನಿ ಫ್ರೀ ನೋಡ್ತಾ ಹೋದರೆ ಟೈಮ್ ಆಗ್ತಾ ಹೋಗುತ್ತೆ. ಎಲ್ಲ ಸೈಡಿಗೆ ಇಟ್ಬಿಡ್ತೀನಿ. ಇದಾದ್ಮೇಲೆ ಆಯು ತುಂಬಾ ಇಷ್ಟಪಟ್ಟ ಇದು ಟಿಫನ್ ಬಾಕ್ಸ್, ಸ್ನ್ಯಾಕ್ಸ್ ಬಾಕ್ಸ್. ನಂಗೆ ಡಾಗ್ ಫೇಸಿಂಗ್ ಬೇಕು ಅಂತ, ಸೊ ಇದನ್ನು ಈ ರೀತಿ ಓಪನ್ ಮಾಡೋದು ಆ್ಯಂಡ್ ಹೀಗೆ ಓಪನ್. ಸೊ ತುಂಬ ಇಷ್ಟಪಟ್ಟು ತಗೊಂಡ. ಇದು ಜಾಸ್ತಿ ಏನಿಲ್ಲ, 150 rupees ಅನ್ಕೋತೀನಿ. ಸೊ 150 rupeesಗೆ ಇದು ಬಂದಿದೆ. ರೇಟೇ ಹಾಕಲ್ಲ ಇವರು. ಸೊ ಇದೊಂದು ತಗೊಂಡೆ. ಆ್ಯಂಡ್ ನೆಕ್ಸ್ಟ್ ಈ ಮಗ್ಸ್ ಆಯಿತು ಅಲ್ವಾ. ಆ್ಯಂಡ್ ಲೂಫಾಸ್ ಬೇಕಾಗಿತ್ತು ವಾಶ್ರೂಮ್ಸ್ಗೆ. ಸೊ ಇದು ಲೂಫಾ ಕೂಡ ನನಗೆ ರೀಸನಬಲ್ ಪ್ರೈಸಲ್ಲೇ ಸಿಕ್ತು. ಸೊ 3 ತಗೊಂಡಿದ್ದೀನಿ. ಆ್ಯಂಡ್ ಇದಾದಮೇಲೆ ನನಗೆ ಸಲಾಡ್ ಬೌಲ್ ಅಂತ ನನಗೆ ಬೇಕಾಗಿತ್ತು, ಯಾಕಂದರೆ ಸಲಾಡ್ ತಿನ್ನೋವಾಗ ನನಗೆ ಬೇಕಾಗುತ್ತೆ ಅಂತ. ಸೊ ಆ್ಯಕ್ಚುಲಿ ನಾವು ಚೂಸ್ ಮಾಡಿದ್ದು ಒಂಥರ ಗ್ರೀನಿಶ್ ಕಲರ್, ಒಂಥರ ಡಾರ್ಕ್ ಬಾಟಲ್ ಗ್ರೀನಿಶ್ ಕಲರ್. ಬಟ್ ನಾವು ಅಲ್ಲಿ ಶೋ ಅಲ್ಲಿ ಇಟ್ಟಿದ್ರು, ಅವ್ರು ಆರ್ಗನೈಸ್ ಮಾಡಿ ಡಿಸೈನ್ ಮಾಡಿ ಇಡ್ತಾರಲ್ಲ, ಬಟ್ ಅಲ್ಲಿ ನನಗೆ ಎಕ್ಸಾಕ್ಟ್ಲಿ ಸಿಗಲಿಲ್ಲ ಸೇಮ್ ಕಲರ್. ನಾವು ಪರ್ಚೇಸ್ ಮಾಡುವಾಗ ಈ ಕಲರ್ ಸಿಕ್ತು. ಸೊ ಇದನ್ನು ತಗೊಂಡೆ. ಆ್ಯಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಅದಾದ್ಮೇಲೆ ಇದನ್ನ ತಗೊಂಡೆ, ಈ ಬೌಲ್. ಇದು ಕೂಡ ಸಖತ್ತಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ಇದು ಸರ್ವಿಂಗ್ ಬೌಲ್ಸ್ ಥರ ಡೈನಿಂಗ್ ಟೇಬಲ್ ಮೇಲೆಲ್ಲ ಇಡೋಕ್ಕೆ ಈಸಿ ಆಗುತ್ತೆ, ಚೆನ್ನಾಗಿ ಕಾಣುತ್ತೆ ಅಂತ ಇದೆರಡು ತಗೊಂಡೆ. ಅದಾದಮೇಲೆ ಇದು ಕಂಪ್ಲೀಟ್ಲಿ ಒಂದು ಸೆಟ್, ಟ್ರೇ ಸೆಟ್. ತುಂಬ ಅಂದರೆ ತುಂಬ ಹೆವಿ ಇದೆ. ಇದು ಯಾವ ಮೆಟೀರಿಯಲ್ ಅಂತ ಗೊತ್ತಿಲ್ಲ, ಬಟ್ ತುಂಬ ಹೆವಿ ಇದೆ ಇದು. ಇದೊಂದಿದೆ. ಆ್ಯಂಡ್ ಒಳಗಡೆ ಓಪನ್ ಮಾಡಲ, ಓಕೆ ಬರ್ತಿಲ್ಲ. ಒಳಗಡೆ ಇನ್ನೊಂದು ಸೇಮ್ ಬ್ರೌನ್ ಕಲರ್ನಲ್ಲಿ ಚಿಕ್ ಸೈಜ್ ಇದೆ. ಇದ್ರ ಪ್ರೈಸ್ ನನಗೆ ಗೊತ್ತು, ಯಾಕಂದರೆ ನಾವು ಇಷ್ಟಪಟ್ಟು ತಗೊಂಡಿದ್ದು ಇದನ್ನ. ಇದರ ಪ್ರೈಸ್ 1534 rupees. ಇದಾದ್ಮೇಲೆ ನೆಕ್ಸ್ಟ್ ಈ ಫ್ಲವರ್ಸ್ ತಗೊಂಡೆ 2. ಇದು 79 rupees ಫ್ಲವರ್. ಈ ವಾಸಿಗೆ ತಗೊಂಡಿದ್ದೆ. ಈ ವಾಸ್ ನಾನು ಕಿಚನಲ್ಲಿ ಇಡಕ್ಕೆ ಅಥವಾ ಕಿಚನಲ್ಲಿ ಇಡಕ್ಕೆ ಅಥವಾ ಡೈನಿಂಗ್ ಟೇಬಲ್ ಮೇಲೆ ಇಡಕ್ಕೆ ಎಲ್ಲಿಗಾದ್ರೂ ಯೂಸ್ ಆಗುತ್ತೆ ಅಂತ ತಗೊಂಡೆ. ಇದು ಕೂಡ ಸೊ ಹೀಗೂ ಇಡ್ಬೋದು, ಇಲ್ಲ ಅಂದರೆ ಫೋಲ್ಡ್ ಮಾಡಿನೂ ಇಡ್ಬೋದು. ಸೊ ನಾನು ಫೋಲ್ಡ್ ಮಾಡಿನೇ ಇಡ್ತೀನಿ ಇದನ್ನು. ಓಕೆ, ಹೀಗೆ ಫೋಲ್ಡ್ ಮಾಡಿ ಇಡ್ತೀನಿ. ಸೊ ಈ ರೀತಿ ಒಂದು ಸ್ವಲ್ಪ ಹೈಟಲ್ಲಿ ಇಡ್ತೀನಿ. ಸೊ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಅರೇಂಜ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಇದನ್ನು, ಯಾಕಂದರೆ ಟೈಮ್ ಆಗ್ತಿದೆ. ಆವಿನ ಸ್ಕೂಲಿಂದ ಕರ್ಕೊಂಬರೋಕೆ ಹೋಗಬೇಕು. ಆ್ಯಂಡ್ ಐಕಿಯಾ ಸೀಸರ್ಸ್ ನಂಗೆ ತುಂಬ ಇಷ್ಟ ಆಗುತ್ತೆ. ಐಕಿಯಾ ಐನಲ್ಲಿ ಸೀಸರ್ಸ್ ತಗೊಂಡು 4 years ಆಯಿತು, ಇನ್ನೂ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಿದೆ. ಅದಿನ್ನೂ ಹಾಗೆ ಇಟ್ಟಿದ್ದೀನಿ ನಾನು, ಅಂದರೆ ವರ್ಕ್ ಕಿಚನಲ್ಲಿ ಯೂಸ್ ಮಾಡ್ತಿದ್ದೀನಿ. ಸೊ ಸೀಸರ್ ಸಿಕ್ಕಿದ ತಕ್ಷಣ ತಗೊಂಡೆ. ಸೊ ಸೆಟ್ ಆಫ್ 2 ಪೇರ್, ಒಂದು ಚಿಕ್ಕದು ಒಂದು ದೊಡ್ಡದು. ಇದ್ರ ಪ್ರೈಸ್ ಕೂಡ ನಾನು ಹಾಕ್ತೀನಿ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಇದು ಸರ್ವಿಂಗ್ ಟ್ರೇ ಥರ. ಇದು ಆ್ಯಕ್ಚುಲಿ 999 ಅಂತ ಇತ್ತು ಅದ್ರ ಮೇಲೆ, ನಂಗೆ ನೆನಪಿದೆ ಇದು 999. ಬಟ್ ನನಗೆ ಇದು ಪೂಜೆಗೆಲ್ಲ ಬೇಕಾಗುತ್ತೆ ಅಂತ ತಗೊಂಡೆ. ಆ್ಯಂಡ್ ಇವನ್ ಡೈನಿಂಗ್ ಟೇಬಲ್ಗೂ ಇದು ಯೂಸ್ ಆಗುತ್ತೆ, ಬಟ್ ನಾನು ಪೂಜೆಗೆ ಯೂಸ್ ಮಾಡ್ತೀನಿ. ಸೊ ಆ್ಯಂಡ್ ನೆಕ್ಸ್ಟ್ ಪಿಲ್ಲೋ ತಗೊಂಡೆ. ಪಿಲ್ಲೋ ಬೇಕು, ಯಾಕಂದರೆ ನನ್ನ ಫ್ಯಾಮಿಲಿ ಮನೆಗೆ ಬಂದು 4 ವರ್ಷ ಆಗಿದೆ, ಬಂದೇ ಇರಲಿಲ್ಲ. ಆ್ಯಂಡ್ ನಾವು ಈ ಮನೆಗೆ ಶಿಫ್ಟ್ ಆದಮೇಲಂತೂ ಜಸ್ಟ್ ಗೃಹ ಪ್ರವೇಶಕ್ಕೆ ಬಂದಿದ್ರು ಅಷ್ಟೇ, ಮತ್ತೆ ಬಂದಿಲ್ಲ ಅವರು. ಸೊ ಇವಾಗಲೇ ಬರ್ತಿರೋದು. ಸೊ ನನ್ನ ಹತ್ರ ಈಗ ಎಕ್ಸ್ಟ್ರಾ ಪಿಲ್ಲೋಸ್ ಅದು ಏನೂ ಇಲ್ಲ, ಅದಕ್ಕೋಸ್ಕರ ಎಕ್ಸ್ಟ್ರಾ ಪಿಲ್ಲೋಸ್ ಎಲ್ಲ ಶಾಪಿಂಗ್ ಮಾಡಿದ್ದೀನಿ.
ಎಕ್ಸ್ಟ್ರಾ ಪಿಲ್ಲೋಸ್, ಬ್ಲ್ಯಾಂಕೆಟ್ಸ್ ಇದೆಲ್ಲವು ಅಮೆಝಾನಿಂದ ಕೂಡ ತರಿಸಿದ್ದೀನಿ ಕೆಲವು. ಇದು ಸಾಫ್ಟ್ ಪಿಲ್ಲೋ, ಈ ಥರ ರೋಲ್ ಇದೆ ಅಷ್ಟೇ, ಓಪನ್ ಮಾಡಿದ್ರೆ ಅದು ಓಪನ್ ಆಗುತ್ತೆ. ಇನ್ನೊಂದು ಮೇಲಿದೆ, ಒಂದು ಪೇರ್ ತಗೊಂಡಿದ್ದೀನಿ. ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಇದು ಬಾತ್ರೂಮ್ ಮ್ಯಾಟ್ಸ್ ಆ್ಯಂಡ್ ಆ್ಯಂಟಿ ಸ್ಕಿಡ್ ಕೂಡ ಹೌದು. ತುಂಬ ಚೆನ್ನಾಗಿದ್ದು ವರ್ಕ್ ಮಾಡುತ್ತೆ, ಅಂದರೆ ಸ್ಕಿಡ್ ಪ್ರೂಫ್. ಆ್ಯಂಡ್ ಎಷ್ಟು ಸಾಫ್ಟ್ ಇದೆ ಗೊತ್ತಾ, ಅಷ್ಟು ಸಾಫ್ಟ್ ಇದೆ. ಸೊ ಇದು ಎಷ್ಟು ಸಿಕ್ತು ನನಗೆ, ನಾನೆಲ್ಲ ನೋಡ್ಬಿಟ್ಟು ರೇಟ್ ಹಾಕ್ತೀನಿ, ರೇಟ್ ನಿಮಗೆ ಸೈಡಿಗೆ ಹಾಕ್ತೀನಿ ಫ್ರೆಂಡ್ಸ್. ಇದರಲ್ಲಿದೆ, ಅದನ್ನು ಸೇಫಾಗಿ ಒಂದು ಕಡೆ ಇಡ್ತೀನಿ, ಆಮೇಲೆ ನಾನು ಎಡಿಟಿಂಗ್ ಮಾಡುವಾಗ ರೇಟ್ ಹಾಕ್ತೀನಿ. ಇದು 2 ತಗೊಂಡೆ. ಸೊ ಇಷ್ಟು ನಾನು ಐಕಿಯಲ್ಲಿ ತಗೊಂಡಿದ್ದು. ಬಟ್ ಇನ್ನೊಂದು ಇದು ಹೆಂಗೆ ಮರೆಯೋಕ್ಕಾಗುತ್ತೆ, ಇದು ಸೆಗೋಸೋರಸ್ ಅಂತಾನೆ ನನ್ನ ಮಗ, ಸೆಗೋಸೋರಸ್, ಇದು ಡೈನೋಸಾರಸ್ನಲ್ಲಿ ಸೆಗೋಸೋರಸ್, ಅದು ಏನು ಜಸ್ಟ್ ಹರ್ಬಿವೋರಸ್ ಅಂತ ಹೇಳ್ತಾರಲ್ಲ. ಸೊ ಇದು ತುಂಬ ಇಷ್ಟಪಟ್ಟ. ಇದು ನೋಡಿದ ತಕ್ಷಣ ಬೇಕು 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 ಅಂತ ಮುದ್ದಾಡಕ್ಕೆ ಶುರು ಮಾಡ್ದ. ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು, ಆ್ಯಂಡ್ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಸೊ ಇದು 799 ರುಪೀಸ್. ಬಟ್ ಕೊಡ್ಸಿದ್ವಿ. ಇದು ಆ್ಯಕ್ಚುಲಿ ನೋಡೋಕ್ಕೆ ಚಿಕ್ಕದು ಕಾಣ್ತಿದೆ ನಿಮಗೆ, ಬಟ್ ಇದು ದೊಡ್ಡದಾಗಿದೆ. ವಿಡಿಯೋದಲ್ಲಿ ಚಿಕ್ಕದು ಕಾಣಿಸ್ತಿದೆ, ಬಟ್ ನೋಡೋಕ್ಕೆ ತುಂಬ ದೊಡ್ಡದಾಗಿದೆ. ಇಷ್ಟು ಸೈಜ್ ಇದೆ, ಇದು ಇಷ್ಟು ಬರುತ್ತೆ ಸೈಜು. ಸೊ ಅಷ್ಟು ದೊಡ್ಡದಾಗಿದೆ. ಇದನ್ನೀಗ ಇಟ್ಕೊಂಡೆ ಪೂರ್ತಿ ಓಡಾಡಿದ್ದಾನೆ ಅವನು ಶಾಪಿಂಗ್ ಮಾಡುವಾಗ. ಸೊ ಅಷ್ಟು ಚೆನ್ನಾಗಿದೆ ಆ್ಯಂಡ್ ತುಂಬ ಇಷ್ಟ ಆಯ್ತು ನನಗೆ. ಸೊ ಇಷ್ಟು ನಾನು ಐಕಿಯಲ್ಲಿ ತಗೊಂಡಿದ್ದು. ಈಗ ನೆಕ್ಸ್ಟ್ ಹೋಮ್ ಸೆಂಟರ್ಗೆ ಹೋಗಿದ್ವಲ್ಲ, ಅಲ್ಲಿ ಏನು ತಗೊಂಡೆ ಅಂತ ಹೇಳ್ತೀನಿ. ಓಕೆ, ಅದು ಅಲ್ಲಿತ್ತು ತಗೊಂಬಂದೆ. ಇವೆಲ್ಲವೂ ಹೋಮ್ ಸೆಂಟರ್ನಲ್ಲಿ ತಗೊಂಡಿದ್ದು. ಸೊ 1 by 1 ತೋರಿಸ್ತಾ ಹೋಗ್ತೀನಿ. ಡೈನಿಂಗ್ ಟೇಬಲ್ಗೆ ಇದು ಮ್ಯಾಟ್ಸ್, ನಮ್ಮದು 6 ಸೀಟರ್ ಡೈನಿಂಗ್ ಟೇಬಲ್. ಈ ಮ್ಯಾಟ್ಸ್ ತಗೊಂಡಿದ್ದೀನಿ. ಆ್ಯಂಡ್ ಈಕೆ ಕೆನ್ ಯು ಓಪನ್ ದಿಸ್, ಅದೇನೋ ಗೊತ್ತಿಲ್ಲ, ನೋಡ್ತೀನಿ ಓಪನ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಇದನ್ನು ತಗೊಂಡೆ. ಇದು ಡೈನಿಂಗ್ ಟೇಬಲ್ ರನ್ನರ್ ಅಂತ ಹೇಳ್ತಾರೆ. ಸೊ ಈ ರೀತಿ ಹಾಸಿದ ಮೇಲೆ ಕಂಪ್ಲೀಟ್ ಕುತ್ಕೊಳ್ಳುತ್ತೆ. ನಾನು ಇದನ್ನೆಲ್ಲ, ನಾನು ಡೈನಿಂಗ್ ಟೇಬಲ್ ಬರುತ್ತಲ್ಲ ಆವಾಗ ಡೈನಿಂಗ್ ಟೇಬಲ್ ಆರ್ಗನೈಸಿಂಗ್ ಅಂತ ವಿಡಿಯೋ ಮಾಡ್ತೀನಿ, ಮೈ ಡೈನಿಂಗ್ ಟೇಬಲ್ ಆರ್ಗನೈಸಿಂಗ್ ಅಂತ, ಅಲ್ಲಿ ಅವಾಗ ನಿಮಗೆ ಶೇರ್ ಮಾಡ್ತೀನಿ. ಸೊ ಇದು ಇಷ್ಟು ನಾನು ತಗೊಂಡಿರೋದು. ಆ್ಯಂಡ್ ಇನ್ನೊಂದು ನನ್ನ ಹಸ್ಬೆಂಡ್ ಅದು ಓಪನ್ ಮಾಡೋಕ್ಕೆ ಹೋಗಿದ್ದಾರೆ. ಸೊ ಇಷ್ಟು ಐಕಿಯಲ್ಲಿ ಅರೌಂಡ್ ನಮ್ಮದು ಒಂದು 12,000 ಆಯಿತು ಫ್ರೆಂಡ್ಸ್. 12 to 13,000 ಹಾಕೋಬೋದು. ಆ್ಯಂಡ್ ಹೋಮ್ ಸೆಂಟರಲ್ಲಿ ಎಷ್ಟಾಯಿತು ಅಂತ ನೆನಪು ಆಗ್ತಿಲ್ಲ ನನಗೆ, ಯಾಕೆಂದರೆ ಡೈನಿಂಗ್ ಟೇಬಲ್ ಕೂಡ ನಾವು ಆರ್ಡರ್ ಮಾಡಿದ್ವಿ. ಅಲ್ಲಿ ಒಂದು ಎಲ್ಲ ಸೇರಿ ಮೇ ಬಿ 1.5 ಆಗಿರ್ಬೋದು ಅಥವಾ 1.6 ಆಗಿರ್ಬೋದು. ವಾವ್, ಇಲ್ಲಿ ನೋಡಿ, ಇದು ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಈ ಮಗ್, ನಮ್ಮ ಮನೇಲಿ ಎಷ್ಟು ಮಗ್ ಇರುತ್ತೆ, ಕಾಫಿ ಮಗ್ ಇದ್ರು ಕೂಡ ಸಾಲದು, ಅಷ್ಟು ನಮ್ಗೆ ಇಷ್ಟ. ನೋಡಿ, ಬ್ಯೂಟಿಫುಲ್ ಆಗಿದೆ ಅಲ್ವಾ. ಇದ್ರ ಪ್ರೈಸ್ 300 ರುಪೀಸ್ ಒಂದೊಂದು. ಸೊ ಗೋಲ್ಡನ್ ಕಲರ್ ಇದೆ, ಅದೇನಪ್ಪ ನಮಗೆ ಗೋಲ್ಡನ್ ಕಲರ್ ಅಂತ ತುಂಬ ಇಷ್ಟ ಆಗುತ್ತೆ. ಸೊ ಇಷ್ಟು ಫ್ರೆಂಡ್ಸ್ ನಾನು ಐಕಿಯಾ ಆ್ಯಂಡ್ ಹೋಮ್ ಸೆಂಟರಲ್ಲಿ ಮಾಡಿರೋ ಶಾಪಿಂಗ್. ಸೊ ಇಷ್ಟೆಲ್ಲ ಸೇರಿ ಅಪ್ರಾಕ್ಸಿಮೇಟ್ಲಿ ಕಡಿಮೆ ಅಂದ್ರೂ ಹತ್ತತ್ರ 2 ಲಕ್ಷ ಹತ್ತತ್ರ ಆಗಿದೆ ನಾ. 2 lakhs ನ ಜನ್ ಬಾತ್ ಕರೋ ಯಾರ್, ಕಡಿಮೆ ಅಂದ್ರೂ 1.8 ಅಥವಾ 2 ಲಕ್ಷ ಹತ್ತತ್ರ ಆಗಿದೆ. ಸೊ ಯಾಕಂದರೆ ನಾನಿನ್ನು ಬ್ಲ್ಯಾಂಕೆಟ್ ಅದು ಇದು ಮಸ್ತ್ ಶಾಪಿಂಗ್ ಎಲ್ಲ ಮಾಡಿದ್ದೀನಿ. ಸೊ ಇಷ್ಟ ಆಯಿತು ಫ್ರೆಂಡ್ಸ್. ಐ ಹೋಪ್ ಈ ವ್ಲಾಗ್ ನಾನು ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಲೆಂತಿ ವ್ಲಾಗ್ ಅಂತೂ ಆಗಿದೆ ಅಂದ್ಕೋತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸಬಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆ್ಯಂಡ್ ಪಕ್ಕದಲ್ಲಿ ಬೆಲ್ಲೈಕನ್ ಕಾಣುತ್ತೆ, ಅದನ್ನು ಪ್ರೆಸ್ ಮಾಡಿ. ಟೈಮ್ ಆಗ್ತಿದೆ, ನಾವು ಹೋಗಿ ಆಯುನ್ ಕರ್ಕೊಂಬರ್ಬೇಕು. ಸರಿ ಫ್ರೆಂಡ್ಸ್, ನೀವೇನಾದರೂ ಮೇನ್ ಸಿಟೀಸ್ ಎಲ್ಲೆಲ್ಲ ಐಕಿಯಾ ಇದೆಯಲ್ಲ ಅಲ್ಲಿ ನೀವಿದ್ರೆ ಪ್ಲೀಸ್ ನೀವು ಐಕಿಯಾಗೆ ಹೋಗಿ. ಸ್ವಲ್ಪ ಪ್ರೈಸ್ ಸ್ವಲ್ಪ ಹೈ ಅಂತ ಅನ್ಸಿದ್ರು ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಚೆನ್ನಾಗಿದೆ ಅಂದರೆ ಒಂದ್ಸಲ ತಗೊಳ್ಳಿ 3-4 ವರ್ಷ 5 ವರ್ಷವರೆಗೂ ತುಂಬ ಚೆನ್ನಾಗಿ ಬರುತ್ತೆ ಅದು. ಸೊ ಅದಂತೂ ಗ್ಯಾರಂಟಿ ಕೊಡ್ತೀನಿ ನಾನು. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ, ಬಾಯ್.